ಪತ್ರಿಕಾಗೋಷ್ಠಿಯನ್ನು SIRಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸಮಸ್ಯೆಗಳೇನಾಗಿದ್ದಾವೆ ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ಜೂನ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ SIR ಪ್ರಕ್ರಿಯೆ ಬಹುಶಃ ಕೊನೆಯ ಹಂತದಲ್ಲಿ ಬಂದು ನಿಲ್ಲುವಂಥದ್ದನ್ನು ನಾವು ನೋಡಿದ್ದೇವೆ. ಎಲ್ಲ BLOಗಳು ಕೂಡ ಮನೆ ಮನೆಗೆ ತೆರಳಿ ಎನಮ್ರೇಷನ್ ಫಾರ್ಮ್ಗಳನ್ನು ಕೊಟ್ಟು ಮತದಾರನ ಖುದ್ದಾಗಿ ಭೇಟಿಯಾಗಿ ಅವ್ರ ಕಡೆಯಿಂದ ಒಂದು ಫಾರ್ಮ್ ಅವ್ರು ಕೊಟ್ಟು ಒಂದು ಸಿಗ್ನೇಚರ್ ಮಾಡಿ ತೊಗೊಂಬಂದು ವಾಪಸ್ ಕಲೆಕ್ಷನ್ ಕೂಡ ಅವರು ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇತ್ತು ಅವ್ರ ಮೇಲೆ ಇತ್ತು ಇವತ್ತು. ಮತ್ತು ಪ್ರತಿಯೊಂದು BLOಗಳು ಕೂಡ ಎಲ್ಲ ಮನೆಗಳಿಗೆ ಕನಿಷ್ಠತಮ 3 ಸಲ ಹೋಗಬೇಕನ್ನುವಂಥ ಚುನಾವಣಾ ಆಯೋಗದ ನೀತಿ ಕೂಡ ಇದೆ. 3 ಸಲ ಹೋಗಿ ಭೇಟಿಯಾಗಿ ಬರಬೇಕು. 3 ಸಲ ಸಿಗಲಿಲ್ಲ ಅಂತಂದರೆ ಅವ್ರನ್ನ ಶಿಫ್ಟಿಂಗು ಅಥವಾ ಪರ್ಮನೆಂಟ್ ಶಿಫ್ಟಿಂಗ್ನಲ್ಲಿ ಹಾಕಬೇಕನ್ನುವಂಥದ್ದು ಆಯೋಗದ ಒಂದು ನೀತಿಯಲ್ಲಿ ಕೂಡ ಅದೊಂದಾಗಿದೆ. ಆದರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ SIR ಪ್ರಕ್ರಿಯೆಯನ್ನು ನಾವು ಗಮನಿಸಿದಾಗ ನಾವು ಈಗಾಗಲೇ 2-3 ಬಾರಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೋಗಿ ನಾನು ಅರವಿಂದ್ ಬೆಲ್ಲದವರು ನಮ್ಮ BLAವನ್ನು ಆದಿಯಾಗಿ ನಮ್ಮ ಸೆಂಟ್ರಲ್ ಕ್ಷೇತ್ರದ ಅಧ್ಯಕ್ಷರ ಆದಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ವಿ. ಯಾಕೋ ಒಂದಿಷ್ಟು ಪ್ರಕ್ರಿಯೆ ಸರಿ ಆಗ್ತಾಯಿಲ್ಲ, ಈ ಪ್ರಕ್ರಿಯೆಯನ್ನು ಸರಿ ಮಾಡುವಂಥದ್ದು ಆಗಬೇಕು. ಯಾರ ಒತ್ತಡಕ್ಕಾಗಿ ಒಳಗಾಗಿ ಈ ಸಮಸ್ಯೆಗಳಲ್ಲಿ ಉದ್ಭವಿಸ್ತಾ ಇದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ಸಂಪೂರ್ಣ ವಿವರಗಳೊಂದಿಗೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ವಿ. ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ನಾವು ದೂರನ್ನು ನಾವು ಸಲ್ಲಿಸಿದ್ದೇವೆ. ಈಗಾಗಲೇ ಇವತ್ತು ಒಂದಿಷ್ಟು ಅಂಕಿಅಂಶಗಳನ್ನು ತಮ್ಮ ಮುಂದೆ ತಂದರೆ ಬಹುಶಃ ಸಾಕಷ್ಟು ಕ್ಲಿಯರಿಟಿ ತಮಗೂ ಕೂಡ ಬರುತ್ತೆ. ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ 266 ಒಟ್ಟು ಮತಗಟ್ಟೆಗಳು ನಡೀತಾ ಇದ್ದಾವೆ. ಮನೆ ಮನೆಗೆ ಎಲ್ಲ BLOಗಳು ಹೋಗಬೇಕು, ಅದರ ಜೊತೆ ಪಕ್ಷದ BLA2ಗಳು ಕೂಡ ಹೋಗಬೇಕನ್ನುವಂಥ ಆಯೋಗದ ನೀತಿಗಳಲ್ಲಿ ಒಂದಿದ್ದಾದಂಥ ಸಂದರ್ಭದಲ್ಲಿ ಕೂಡ ಮೊದಲನೇದಾಗಿ BLOಗಳು ಪ್ರಥಮ ಬಾರಿಗೆ ಹೋಗುವಂಥ ಪ್ರಯತ್ನ ಆಯಿತು. ಅದರಲ್ಲಿ ನಮ್ಮದೇನು ಯಾವುದೇ ಸೆಕೆಂಡ್ ಒಪಿನಿಯನ್ ಇಲ್ಲ. 1ನೇ ಸಲ ಹೋಗುವಂಥ ಸಂದರ್ಭದಲ್ಲಿ ಆಯಿತು. ತದನಂತರ ಪ್ರತಿ ಶನಿವಾರ ಮತ್ತು ರವಿವಾರದಿಂದ ಸಂಬಂಧಪಟ್ಟಿರ್ತಕ್ಕಂಥ ಬೂತ್ಗಳಲ್ಲಿ, ಅಂದರೆ ಏನು ಮತದಾರರು ಬಂದು ವೋಟ್ ಹಾಕ್ತಾಯಿದ್ರು ಆ ವೋಟ್ ಹಾಕ್ತಕ್ಕಂಥ ಬೂತ್ಗಳಲ್ಲಿ ಎಲ್ಲ BLOಗಳು ಕುತ್ಕೋಬೇಕನ್ನತಕ್ಕಂಥ ನಿರ್ದೇಶನವನ್ನು ಅವರು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಶನಿವಾರ ಈ ಥರ ಒಂದಲೇ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ವಿ. ಇದು ಚೆನ್ನಾಗಿರುತ್ತೆ ಮಾಡಬೇಕಂತಕ್ಕಂಥದ್ದು ಹೇಳಿದ್ವಿ, ಅದನ್ನು ಮಾಡಿದ್ವಿ. ಆದರೆ ಭಾಳ ದುರ್ದೈವದ ಸಂಗತಿ ಅಂತಂದರೆ ಮುಂದೆ ಅಂದರೆ ಮೊದಲೇ ವಾರ ಆದಮೇಲೆ ಸೋಮವಾರದಿಂದ ಯಾರು BLOಗಳು ಮನೆ ಮನೆಗೆ ಹೋಗಿ ತೆರಳಬೇಕಾಗಿತ್ತು ಅವರು ಯಾರ ಆದೇಶದ ಮೇಲೆ ಅಲ್ಲೇ ಬೂತ್ನಲ್ಲಿ ಕುಂದ್ರುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು. ಯಾರು ಕೂಡ ಮನೆಗೆ ಹೋಗಲಿಲ್ಲ. ಬಹುಶಃ ತಮ್ಮ ಮನೆಗೂ ಕೂಡ ಎಷ್ಟು ಸ್ಟಿಕ್ಕರ್ ಬಂದಾವ ಅಂತ ನೋಡಿದ್ರೆ ಗೊತ್ತಾಗುತ್ತೆ. 2 ಸ್ಟಿಕ್ಕರ್ ಹಚ್ಚಾರೋ 3 ಸ್ಟಿಕ್ಕರ್ ಹಚ್ಚಾರೋ 1 ಸ್ಟಿಕ್ಕರ್ ಹಚ್ಚಾರೋ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ 2 ಸಲ ಬಂದು ಹೋಗ್ಯಾರ ಅನ್ನುವಂಥದ್ದನ್ನು ಕೂಡ ಸಾಹೇಬ್ರು ಹೇಳಿದ್ರು 1 ಸ್ಟಿಕ್ಕರ್ ಇಲ್ಲ ಅಂತಂದೇಳಿ. ಯಾವ BLOಗಳು ಕೂಡ ಮನೆಗೆ ತೆರಳಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಆದೇಶ ಇವತ್ತು ಇದೆ. ಈ BLOಗಳ ಬಗ್ಗೆ ನಮ್ಮ ಕಂಪ್ಲೇಂಟ್ ಅನ್ನುವಂಥದ್ದಿಲ್ಲ. BLOಗಳಿಗೆ ಮನೆಗೆ ಹೋಗಿ ಸ್ಟಿಕ್ಕರ್ ಹಚ್ಚಿರಿ ಅಂತಕ್ಕಂಥದ್ದಾಗಲಿ, BLOಗಳಿಗೆ ಮನೆಗೆ ಹೋಗಿ ಎನಮ್ರೇಷನ್ ಫಾರ್ಮ್ ಕೊಡ್ರಿ ಅಂತಕ್ಕಂಥದ್ದಾಗಲಿ ನಿಲ್ಲಿಸಿದವ್ರು ಯಾರು, ಯಾವ ಅಧಿಕಾರಿಗಳ ಸೂಚನೆ ಮೇರೆಗೆ ಇದು ನಿಲ್ತು, ಅಥವಾ ರಾಜ್ಯ ಚುನಾವಣಾ ಆಯೋಗ ಅಧ್ಯಕ್ಷರ ಇದಕ್ಕೇನಾದರೂ ಕೊಟ್ರ ಈ ರೀತಿಯನ್ನು ಮಾಡಿರಿ, ನೀವು ಹೋಗಬೇಡ್ರಿ ಅಲ್ಲೇ ಕೂತ್ಕೊಂಡು ಇಸ್ಕೋರಿ ಅಂತೇಳಿ ನಿಯೋಗ ಯಾರು ಕೊಟ್ಟಿದ್ದಕ್ಕೆ, ಇದಕ್ಕೆ ಯಾರು ಇನ್ಫ್ಲುಯೆನ್ಸ್ ಆಯಿತು, ಇದು ಕೂಡ ಬಹಳ ಯಕ್ಷ ಪ್ರಶ್ನೆಯಾಗಿ ಇವತ್ತು ಹೊರಗೆ ಬಂದಿದೆ. ಇನ್ನೊಂದು ಇವತ್ತು 2/8/20 ಅಂದರೆ ನಿನ್ನೆ ದಿವಸ ದೃಢೀಕೃತ ಭೌತಿಕ ಪರಿಶೀಲನೆ ಅಂತ ಹೇಳ್ತೇವೆ. ಮನ್ನಿ ಮಠನೂ ಕೂಡ ನಮ್ಮದು 54,000 ಇತ್ತು. 54,000 ಒಂದೇ ದಿವಸದಲ್ಲಿ BLOಗಳೇನು ಫಾರ್ಮನ್ನು ಕೊಟ್ಟಿದ್ದರು ಅವ್ರು ತೋರಿಸ್ಯಾರ. ಇದ್ರಾಗ ನಾವು ಫಾರ್ಮ್ ಕೊಟ್ಟೀವಿ ಅಂತಂದೇಳಿ ಎಲ್ಲ ಯಾರಿಗೆ ಮತದಾರರಿಗೆ ಫಾರ್ಮ್ಗಳನ್ನು ಕೊಟ್ಟೀವಿ ಅಂತಕ್ಕಂಥ ಮಾಹಿತಿಯನ್ನು BLOಗಳು ಒದಗಿಸಿದರು. ಅದರ ಪ್ರಕಾರ ನಾವು ಬರುತ್ತೆ ಬಿಡಿ ಇನ್ನೊಂದು 23,000 ಬಂದ ಬರ್ತಾವಂತಿತ್ತು. ಆದರೆ ನಿನ್ನೆ ಒಂದೇ ದಿವಸದಲ್ಲಿ ಸುಮಾರು BLOಗಳು ಯಾರು ಮತದಾರರಿಗೆ ಕೊಟ್ಟಿರ್ತಕ್ಕಂಥ ಫಾರ್ಮ್ ಇದ್ದು 22,000 ಫಾರ್ಮ್ಗಳನ್ನು, ಸುಮಾರು 22,000 ಮತದಾರಗಳನ್ನು ನೇರವಾಗಿ ಪರ್ಮನೆಂಟ್ ಶಿಫ್ಟಿಗೆ ಶಿಫ್ಟ್ ಆಯಿತು. ಹಾಗಾದ್ರೆ ಈ ಫಾರ್ಮ್ ಕೊಟ್ಟರೆ ಇವತ್ತು ಯಾಕೆ ಶಿಫ್ಟಿಂಗ್ ಅಂತ ತೋರಿಸ್ತೀರಿ?
22,000 ಮತದಾರರು ಓವರ್ ನೈಟ್ನಾಗೆ ಶಿಫ್ಟ್ ಆಯ್ತು ಇವತ್ತು. ಇದ್ಯಾವುದೋ ಅನ್ಐಡೆಂಟಿಫೈಡ್ ಅಲ್ಲ, ಅವರ ಸ್ಟ್ಯಾಟಿಸ್ಟಿಕ್ಸ್ನಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಈ ಫಾರ್ಮ್ಗಳನ್ನು ನಾವು ಮನೆ ಮನೆಗೆ ಹೋಗಿ ಮುಟ್ಟಿಸಿದ್ದೇವೆ, ಅವ್ರು ಹೊಳಿ ಕೊಡಬೇಕಾಗಿತ್ತು. ಇದಕ್ಕೆಲ್ಲ ಪೂರಕವಾಗಿ ನಮ್ಮ BLA2ಗಳು ಸಂಪೂರ್ಣ ಕೆಲಸ ಮಾಡತ್ತಾರೆ ಫೀಲ್ಡ್ನಲ್ಲಿ. 266 ಬೂತ್ನಾಗ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಪಟ್ಟಿಯನ್ನು ನಾವು ಒದಗಿಸ್ರಿ ಅಂತ ಹೇಳಿದ್ವಿ. ನಿಮ್ಮ ಕಡೆ ಇನ್ನೂ 22-23 ಸಾವಿರ ಏನು ಬಂದಿಲ್ಲ, ನೀವು ದಯವಿಟ್ಟು ಪಟ್ಟಿ ಒದಗಿಸ್ರಿ, ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅದನ್ನು ಇಸ್ಕೊಂಡ್ಬರ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಹೇಳಿದಾಗೂ ಕೂಡ ಇವತ್ತು ಸುಮಾರು 22,000ದಷ್ಟು BLOಗಳು ಮತದಾರರಿಗೆ ಕೊಟ್ಟಿರ್ತಕ್ಕಂಥ ಫಾರ್ಮನ್ನು ನೇರವಾಗಿ ಇವತ್ತು ಪರ್ಮನೆಂಟ್ ಶಿಫ್ಟಿಂಗ್ UVFಗೆ ಸೇರಿಸುವಂಥ ಕೆಲಸ ಆಗೈತಿ. ಇದಕ್ಕೆ ಕಾರಣ ಏನು? ಇಷ್ಟು ದೊಡ್ಡ ಬೇಜವಾಬ್ದಾರಿ ಯಾವ ಕಾರಣಕ್ಕೆ ಆಗ್ತಾಯಿದೆ? ಒಂದು ಕಡೆ SIR ನಡೀತಿರ್ತಕ್ಕಂಥ ಪ್ರಕ್ರಿಯೆ ಏನು? ಅರ್ಹ ಮತದಾರರೆಲ್ಲರೂ ಕೂಡ ವೋಟರ್ ಲಿಸ್ಟಲ್ಲಿ ಎನ್ರೋಲ್ಮೆಂಟ್ ಆಗಬೇಕು, ಸೇರಬೇಕು. ಯಾವುದೇ ಕಾರಣಕ್ಕೆ ಅರ್ಹ ಮತದಾರ ಬಿಡಬಾರ್ದು, ಅನರ್ಹ ಮತದಾರರು ಒಳಗಡೆ ಸೇರಬಾರ್ದು ಅನ್ನೋಂಥದ್ದೈತಿ. ಹಾಗಾದರೆ ನಿಮ್ಮ BLOಗಳ ಕೊಟ್ಟಿರ್ತಕ್ಕಂಥ 22,000 ಮತದಾರನ ತರಾತುರಿಯಲ್ಲಿ ಪರ್ಮನೆಂಟ್ ಶಿಫ್ಟಿಂಗಿಗೆ ಯಾಕೆ ಹಾಕಿದ್ರಿ? ನಾವು ನಿನಗೆ ಕೇಳಿದ್ವಿ. ಈಗ ನಾವು ಕೇಳಿದಂಥ ಸಂದರ್ಭದವ್ರು ಅವ್ರು ಹೇಳ್ತಾರೆ, ಈಗ ಹಾಕೇವ್ರಿ, ಅವ್ರೇನರ ಹೊಳ್ಳಿ ಬಂದ್ರೆ ನಾವು ಮತ್ತೆ ಕೊಟ್ಬಿಡ್ತೇವೆ ವಾಪಸ್ ಅಂತೇಳಿ. ಇದೇನು ಹುಡುಗಾಟನ ಇದೆ? ಆದರೆ ಇವತ್ತು ಪರ್ಮನೆಂಟ್ ಶಿಫ್ಟಿಂಗ್ ತೋರಿಸ್ತಾರ, ನಾಳೆ ಅವ್ರು ಏನರ ವಾಪಸ್ ಬಂದು ಫಾರ್ಮ್ ಕೊಟ್ಟರೆ ವಾಪಸ್ ತೊಗೊಂತಾರಂತವ್ರು, ಹೊಳ್ಳಿ ವಾಪಸ್ ತೊಗೊಂಡಲ್ಲಿ ನಾವು ಆ ನಂಬರ್ ಕಮ್ಮಿ ಮಾಡ್ತೀವಿ ಅಂತೇಳಿ. ಅಂದರೆ ಏನಿದ್ರೆ ಚಿತಾವಣೆ ನಡೆದಿರ್ತಕ್ಕಂಥದ್ದು ಅದ್ರ ಏನಿವತ್ತ? ಮತ್ತು ಏನು ನಮ್ಮದು ಮ್ಯಾಪಿಂಗ್ ಮಾಡುವಂಥ ಪ್ರಕ್ರಿಯೆ ಆಯ್ತು, ಅವಾಗೂ ಕೂಡ ನಾವು ಹೇಳಿದ್ವಿ. ಸ್ಟಾರ್ಟಿಂಗ್ ಮ್ಯಾಪಿಂಗ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಭಾಳಷ್ಟು ತಪ್ಪುಗಂಟ ಮಾಡುವಂಥ ಕೆಲಸವನ್ನು ಆಯಿತು. ಯಾವ ಒತ್ತಡಕ್ಕೆ ಬಿದ್ದರೋ, ಯಾವ ಒತ್ತಡಕ್ಕೆ ಸೇರಿಸಿದ್ರೋ ಗೊತ್ತಿಲ್ಲ. 1-2 ಕಡೆ ಸಿಕ್ಕಿತ್ತು ಅಂತ ನೋಡಿದರೆ ತಂದೆಯ ಹೆಸರನ್ನು ಕೂಡ ಬದಲಾವಣೆ ಮಾಡಿದರು. ಫಾರ್ ಎಕ್ಸಾಂಪಲ್, ಇವತ್ತು ನಮ್ಮ ಅಪ್ಪಾರ ಹೆಸರು ಚನ್ನವೀರಪ್ಪ ಅಂತಿತ್ತು, ನನ್ನ ಮ್ಯಾಪಿಂಗ್ ಚನ್ನವೀರಪ್ಪ ಜೊತೆ ಆಗಬೇಕಾಗಿದೆ. ಅದನ್ನು ತೊಗೊಂಡೋಗಿ ಇನ್ನೊಂದು ಯಾವುದೋ ಕಮ್ಯುನಿಟಿಗೆ ಸೇರಿದಂಥವ್ರು ತಂದೆಯ ಜೊತೆ ಸೇರಿಸುವಂಥದ್ದು ಕೂಡ ಆಗೈತೆ, ಪ್ರಕ್ರಿಯೆ ಆಗೈತೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ ಇದರಲ್ಲಿ. ಮತ್ತು ಇವತ್ತು BLA2 ಸಮ್ಮತಿ ಹಾಗೂ ಸಹಿ ಇಲ್ಲದ ಕ್ರಮ ಕೈಗೊಂಡಾರೆ ಇವತ್ತು. ನೋಡಿ, ಇವತ್ತು ಚುನಾವಣಾ ಆಯೋಗದಲ್ಲಿ ಸಭಾ ನಡವಳಿ ಅಂತ ಒಂದೈತಿಲ್ಲ. ಒಂದು ಸಲ ಇದು ಓದ್ತೀನಿ ನಿಮ್ಗೆ ಏನಿರುತ್ತೆ ಸಭಾ ನಡವಳಿ ಅಂತೇಳಿ. ಅಂದರೆ ನಾವು ಯಾವಾಗ ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ, ಪ್ರತಿಯೊಂದು ವಿಷಯಗಳನ್ನು ಹಿಡ್ಕೊಂಡು ಎಲ್ಲೆಲ್ಲಿ ಲೋಪದೋಷಗಳಾಗತ್ತೇವೆ ಅಂತಕ್ಕಂಥದ್ದನ್ನು ಎತ್ತಿ ತೋರಿಸಿದ ಮೇಲೆ ಹೊಸ ಇವನ್ನ ಪ್ರಿಂಟ್ ಮಾಡಿದರು. ಇದು ಸಭಾ ನಡವಳಿ. ಏನು ಹೇಳುತ್ತೆ ಸಭಾ ನಡವಳಿ ಅಂತಂದರೆ, ನಿರ್ಣಯ ಸಂಖ್ಯೆ 1, ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಬೂತ್ ಮಟ್ಟದ ಏಜೆಂಟ್ರುಗಳನ್ನು BLAಗಳನ್ನು ಸ್ವಾಗತಿಸಿ ಸಭೆಯನ್ನು ಪ್ರಾರಂಭಿಸಲಾಯಿತು. ನಂತರ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ವಿಶೇಷ ಸಮಗ್ರ ಪರಿಷ್ಕರಣೆ 26 ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕಾರ್ಯಕ್ರಮದ ಉದ್ದೇಶ, ಮಹತ್ವ, ಪಾರದರ್ಶಕತೆ ಹಾಗೂ ಮತದಾರರ ಪಟ್ಟಿಯನ್ನು ಸಂಪೂರ್ಣ ಮತ್ತು ನಿಖರವಾಗಿ BLOಗಳ ಸಹಕಾರದ ಅಗತ್ಯತೆಯನ್ನು BLOಗಳಿಗೆ ಮನವರಿಕೆ ಮಾಡಲಾಯಿತು. ನಿರ್ಣಯ ಸಂಖ್ಯೆ 2, ಮತಗಟ್ಟೆ ವ್ಯಾಪ್ತಿಯ ಎಲ್ಲ ಮತದಾರರಿಗೆ ಸ್ವೀಕರಿಸಲಾದ ಎನಾಮರೇಷನ್ ನಮೂನೆಗಳ ಸಂಖ್ಯೆ ಕುರಿತು ವಿವರದ ಮಾಹಿತಿ ಸಭೆಯಲ್ಲಿ ಮಂಡಿಸಲಾಯಿತು. ಈ ಕೆಳಕಂಡ ಅಂಕಿಅಂಶಗಳ ಸಭೆಯಲ್ಲಿ ತಿಳಿಸಲಾಯಿತು. ಇದನ್ನೇನು ಹೇಳತ್ತಾರ, ಇದನ್ನು ಕೊಟ್ಟು ಖಾಲಿ ಪ್ರಿಂಟ್ ಕೊಟ್ಟು ನಮ್ಮ BLOಗಳಿಗೆ ಸಹಿ ಮಾಡಂತ ಹೇಳಿದ್ರು. ಈ ಥರ ಬ್ಲ್ಯಾಂಕ್ ಇರ್ತಕ್ಕಂಥದ್ದನ್ನು ಕೊಟ್ಟು ನೀವು ಸಹಿ ಮಾಡಿಕೊಟ್ಬಿಟ್ರಿ ಅಂತಂದು ಹೇಳಿ BLOಗಳಿಗೆ, ಅದಾದಮೇಲೆ ಸೂಪರ್ವೈಸರ್ಗಳಿಗೆ, ಆಮ್ಯಾಗ ಮೇಲಿರ್ತಕ್ಕಂಥ ಅಧಿಕಾರಿಗಳು ಈ ತಿರಿ ಬ್ಲ್ಯಾಂಕ್ ಪೇಪರ್ ಕೊಟ್ಟು ನೀವು ಸಹಿ ಮಾಡಿಕೊಡು ಅಂತ ಹೇಳಕತ್ರ. ತಕ್ಷಣ ನಮ್ಮ BLOಗಳಿಗೆ ನಮ್ಮ ಪ್ರಶಾಂತ್ ಜಾಧವ್ BLA1 ಹೇಳಿದರು, ಯಾರು ಇದಕ್ಕೆ ಅಪ್ಲಿಕೇಶನ್ಗೆ ಸಹಿ ಮಾಡಬೇಡ್ರಿ, ಇದೇನು ನಿಖರವಾಗಿರ್ತಕ್ಕಂಥ ಸಂಗತಿ ಇಲ್ಲ ಅಂತ ಹೇಳಿದರು. ಅದಾದಮೇಲೆ ಇದರಲ್ಲೇ ಐತಿ ಏನು ಹೇಳಿದರು, ನಿರ್ಣಯ ಸಂಖ್ಯೆ ಒಳಗೆ ಒಟ್ಟು ಮತದಾರ ಸಂಖ್ಯೆ, ವಿತರಿಸಲಾದ ಎನಮರೇಷನ್ ಫಾರ್ಮು, ಸ್ವೀಕರಿಸಲಾದ ಫಾರ್ಮು, ಡಿಜಿಟಲೀಕರಣ, ಅಪ್ಲೋಡ್ ಮಾಡಿದ್ದು, ಇನ್ನೂ ಸ್ವೀಕರಿಸಬೇಕಾದ ಸಂಖ್ಯೆ ಅಂತೇಳಿ ಇವನು ಯಾವುದೂ ಮಾಹಿತಿ ಇಲ್ಲ. ನಿರ್ಣಯ ಸಂಖ್ಯೆ 3, ಮತದಾರರು ಮರಳಿಸದೇ ಇರುವ ಎನಮರೇಷನ್ ಫಾರ್ಮ್ ಸಂಖ್ಯೆಗಳನ್ನು ಕುರಿತು ಸಭೆಯಲ್ಲಿ ಸವಿಸ್ತಾರವಾಗಿ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಕೆಳಕಂಡ ವರ್ಗವಾರ ವಿವರಗಳನ್ನು ಸಭೆಯಲ್ಲಿ ಸವಿವರವಾಗಿ ಮಂಡಿಸಿ ವಿವರಿಸಲಾಯಿತು. ಮೃತಪಟ್ಟ ಮತದಾರ ಸಂಖ್ಯೆ, ಶಾಶ್ವತ ಸ್ಥಳಾಂತರಗೊಂಡ ಮತದಾರ ಸಂಖ್ಯೆ, 2 ಕಡೆ ಹೆಸರು ಡುಪ್ಲಿಕೇಟ್ ಹೊಂದಿರೋ ಸಂಖ್ಯೆ, ಕಾರಣಗಳಿಂದ ಎನಾಮರೇಷನ್ ಸಲ್ಲಿಸದೇ ಇರೋ ಸಂಖ್ಯೆ, ಮೇಲ್ಕಂಡ ಎಲ್ಲ ಮತದಾರ ವರ್ಗವಾರಿ ಸಭೆಯಲ್ಲಿ ಹಾಜರಿದ್ದ BLO ಅಗತ್ಯ ಕ್ರಮಕ್ಕಾಗಿ ಸಂಬಂಧಿಸಿದ BLOಗಳಿಗೆ ಪಟ್ಟಿ ಒದಗಿಸಿ ಸ್ವೀಕೃತಿ ಪಡೆಯಲಾಯಿತು. ಇದು ಒಬ್ಬ
ಬಿ ಎಲ್ ಒಗಳ ಜೊತೆನೂ ಇವತ್ತಿನ ಮಟ್ಟ ಒಂದು ಮೀಟಿಂಗ್ ಆಗಿಲ್ಲ ಅವರು. ಒಂದು ಕರೆದಿದ್ರು, ಯಾವುದು ಫಸ್ಟ್ಗೆ ಸವಾಯಿಗಂಧ ಹಾಲ್ನಲ್ಲಿ ಒಂದು ಕರೆದಿದ್ರು, ತರಬೇತಿ ಇದು ತರಬೇತಿ ಅಂತಂದು ಕರೆದಿದ್ರು. ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಅಂತ ಹೇಳಕ್ಕೆ ಸಭೆಯನ್ನು ಕರೆದಿದ್ರು. ಇದು ಇಷ್ಟು ದುರ್ದೈವದ ಸಂಗತಿ ಅಂದ್ರೆ ಯಾರು ಒತ್ತಡಕ್ಕಾಗಿ ಮಾಡ್ಕೊಂಡು ಇವನ್ನೆಲ್ಲ ಮಾಡತ್ತಾರೆ ನಂಗೆ ಅರ್ಥ ಆಗೋಲ್ತಿವ್ರು. ಏನು ರಾಜ್ಯ ಸರ್ಕಾರಕ್ಕೆ ಹೋಯ್ತು ಅಥವಾ ಕಾಂಗ್ರೆಸ್ ಪಾರ್ಟಿ ಒತ್ತಡಕ್ಕೆ ಮಣೆ ಆಗತ್ತಾರೋ, ಇನ್ನು ಯಾರು ಒತ್ತಡಕ್ಕೆ ಮಾಡೋದು ಇದನ್ನು ಮಾಡತ್ತಾರೋ ಅಂತ ಸ್ಪಷ್ಟತೆ ಆಗ್ತಾಯಿಲ್ಲ. ಯಾವ ಸಭೆನೂ ಆಗಲಾರ್ದ ಇವತ್ತು ಪಾಪ ನಮ್ಮ ಬಿ ಎಲ್ ಎಗಳು ಕೆಲಸ ಮಾಡ್ತಿರ್ತಾರೆ ಪ್ರತಿ ಬೂತ್ನಲ್ಲಿ. ಅವ್ರಿಗೆ ಹೋಗಿ ಇದು ಬ್ಲ್ಯಾಂಕ್ ಫಾರ್ಮ್ ಕೊಟ್ಟು ಇದು ಸಹಿ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಬ್ಲ್ಯಾಂಕ್ ಚೆಕ್ ಕೊಟ್ಟಂಗೆ ಕೊಡ್ಬೇಕು ಇವ್ರು ನಮ್ಮವ್ರು ಹೋಗಿ ವಾಪಸ್. ಇದಾದಮೇಲೆ ಇನ್ನೊಂದು ಮಾಡಿದ್ರು ಮೊನ್ನೆ ಮತ್ತು ಹೊಸದು. ಇದಕ್ಕೆ ನಾವು ಯಾರು ಎಲ್ಲ ಅಬ್ಜೆಕ್ಷನ್ ಮಾಡಿದ್ವಿ. ಇದು ಯಾವ ಕಾರಣಕ್ಕೂ ನಾವು ಸಹಿ ಮಾಡೋಂಗಿಲ್ಲ. 8ನೇ ತಾರೀಕುವರೆಗೂ ನಮಗೆ ಸಾಕಷ್ಟು ಸಮಯಾವಕಾಶ ಐತಿ. ಸಮಯಾವಕಾಶ ಇದ್ದ ಕಾರಣಕ್ಕಾಗಿ ನಾವು ಸಹಿ ಮಾಡೋಂಗಿಲ್ಲ. 8ನೇ ತಾರೀಕಿಗೆ ನಾವು ರಾತ್ರಿ ಮಾಡಿಕೊಡ್ತೀವಿ ನಿಮಗೆ, ಇದೆಲ್ಲ ಮುಗಿಲಿ ಪ್ರೊಸೆಸ್ ಅಂತಕ್ಕಂಥ ಸೂಚನೆಯನ್ನು ನಮ್ಮ ಬಿ ಎಲ್ ಒ ಕೊಟ್ವಿ. ಇದು ನೋಡಿ, ನೆಕ್ಸ್ಟ್ ಇನ್ನೊಂದು ತೆಗೆದ್ರಿ. ಇನ್ನೇನೇ ಮೊನ್ನೆದು ಮೊನ್ನೆನೇ ತೆಗೆದಾರಿಲ್ಲ. ಪಂಚಯಾ ದಸ್ ಅಂತಿದೆ. ಪಂಚಯಾ ದಸ್ ಪಂಚಾಯತ್ ದಸ್ತ್ ಆಗಬೇಕು, ಪಂಚಯಾ ದಸ್ತ್ ಅಂತ ಮಾಡ್ಯಾರಿದ್ದು ಹೊಳ್ಳಿ ವಾಪಸ್. ಈ ಫಾರ್ಮಿಗೆ ಸಹಿ ಮಾಡಿಕೊಡ್ರಿ ಅಂತ ಹೇಳಿದರು. ಈ ಫಾರ್ಮ್ ಯಾರಿಗೆ ಕೊಡ್ಬೇಕು? ಆ್ಯಕ್ಚುಲಿ ಯಾರು ವೋಟರ್ ಲಿಸ್ಟಿಗೆ ಇವ್ರು ಹೋಗಿ ಎನಮರೇಷನ್ ಫಾರ್ಮ್ ಕೊಟ್ಟಾರ, ಅವ್ರು ಯಾವುದೋ ಕಾರಣಕ್ಕೆ ನಾನು ಕೊಡೋಂಗಿಲ್ಲ ಅಂತಂದು ಹೇಳಿದ್ರೆ ಅವಾಗ ಇದನ್ನು ಕೊಡಬೇಕು. ಅದಕ್ಕೆ ನಮ್ಮ ಬಿ ಎಲ್ ಟು ಇದಕ್ಕೆ ಸಿಗ್ನೇಚರ್ ಹಾಕ್ಬೇಕು. ಹೌದು ಇವ್ರು ಹೇಳ್ಯಾರ, ಇನ್ನು ಲಿಂಗರಾಜ್ ಪಾಟೀಲ್ ಮನೆಗೆ ಹೋಗ್ತೀನಿ, ಲಿಂಗರಾಜ್ ಪಾಟೀಲ್ ನಾನು ಕೊಡಂಗಿಲ್ಲಪ್ಪ, ನಾನು ಒಲ್ಲಿ ಬಿಡು ಅಂತ ಹೇಳ್ತಾನೆ. ಅವಾಗ ನಾನು ಸೈನ್ ಮಾಡ್ತೀನಿ ಬಿ ಎಲ್ ಟು ಇದೆ ಅಂತಂದ್ರೆ ಇನ್ನೊಬ್ಬರು ಕೂಡ ಸಹಿ ಮಾಡಿಕೊಡ್ಬೇಕು. ಇದರೊಳಗೆ ಏನೈತಿ ಇಂಡಿವಿಜುವಲ್ ಹೇಳ್ತೀನಿ, ಇದನ್ನು ಒಂದು ಸಲ ಓದ್ಬಿಡ್ತೇನೆ, ತಮ್ಮ ಗಮನಕ್ಕಿರಲಿ. ಮಾನ್ಯ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ 73 ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ 30/6/2020ರಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ SIR ಕೈಗೊಂಡಿದ್ದು, ಅದರನ್ವಯ ಪ್ರತಿ ಮನೆಗೆ ಮತಗಟ್ಟೆ ಅಧಿಕಾರಿಗಳ ಭೇಟಿ ನೀಡಿ ಎನಮರೇಷನ್ ಫಾರ್ಮ್ಗಳನ್ನು ತಮಗೆ ವಿತರಣೆ ಮಾಡಲಾಗಿರುತ್ತದೆ. ಇದು ನೋಡಿ, ಎನಮರೇಷನ್ ಫಾರ್ಮ್ಗಳನ್ನು ತಮಗೆ ವಿತರಣೆ ಮಾಡಲಾಗಿರುತ್ತದೆ. ಅದರನ್ವಯ ಫಾರ್ ಎಕ್ಸಾಂಪಲ್ ಮತಗಟ್ಟೆ 213 ಸಂಖ್ಯೆ ಕ್ರಮ ಸಂಖ್ಯೆಯಲ್ಲಿರುವ ತಮಗೆ ವಿತರಣೆ ಮಾಡಿರುವ ಫಾರ್ಮನ್ನು ಭರ್ತಿ ಮಾಡಿ ಈವರೆಗೂ ಮತಗಟ್ಟೆ ಅಧಿಕಾರಿಗಳಿಗೆ ಮರಳಿ ನೀಡದೇ ಇರುವ ಕಾರಣ ತಮ್ಮನ್ನು ಮತದಾರ ಪಟ್ಟಿಯಿಂದ ಕೈಬಿಡಲು ತೀರ್ಮಾನಿಸಲಾಗಿದ್ದು, ಈ ಮೂಲಕ ಪಂಚಾಯತ್ ದಸ್ತ್ ಮಾಡಿ ದೃಢೀಕರಿಸಲಾಗಿದೆ. ಇದನ್ನು ಯಾರು ಕೊಡಬೇಕು ಫಾರ್ಮ? ಈಗೇನು 22,000 ಹೋಟ್ ಶಿಫ್ಟ್ ಮಾಡಿದಾರಲ್ಲ ಇವರಿಗೆ, ಆ 22,000 ಜನರಿಗೆ ಕೊಡಬೇಕು ಫಸ್ಟ್. ಇವರಿಂದ ಕೊಟ್ಟು ನಮ್ಮ ಬಿ ಎಲ್ ಟುದು ಐತಿದ್ರೆ ಹೆಸರು ಸಹಿ ಮಾಡಿಸ್ಕೋಬೇಕು. ಚುನಾವಣಾ ಮತಗಟ್ಟೆ ಅಧಿಕಾರಿ ಹೆಸರು, ಅವ್ರದ್ದು ಮೇಲ್ವಿಚಾರಕರ ಹೆಸರು ಬಿ ಎಲ್ ಟು ಅಂತ ಇರುತ್ತೆ. ಇದನ್ನು ಕೊಡಬೇಕಾಗಿತ್ತು ಅವರು. ಆದರೆ ಇದನ್ನು ಏನು ಮಾಡಾಕತ್ತಾರಂದ್ರೆ ಬಿ ಎಲ್ ನಮ್ಮ ಟೂಗಳಿಗೆ ಹೇಳಿ ಸಹಿ ಮಾಡಿ ಕೊಟ್ಬಿಟ್ರಿ ಮಾಡತ್ತೇನೆ ಅಂತಂದೇಳಿ. ಅಂದರೆ ಇದಕ್ಕೂ ಬ್ಲ್ಯಾಂಕ್ ಸಹಿ ಮಾಡಿ ಕೊಟ್ಬಿಟ್ರಿ. ಕೇಳಿದ್ವಿ ಅಂದರೆ ನಿಮ್ಮ ಸಮಕ್ಷಮ ತೊಗೊಂಡಿವಿ, ನಿಮ್ಮ ಹೆಸರು ಐತಿ, ನೀವು ಇದಕ್ಕೆ ಒಪ್ಕೊಂಡಿರಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಪಂಚಾಯತ್ ದಸ್ತ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗಿದೆ. ಅಂದರೆ ಟೋಟಲ್ ಇವತ್ತು ಇದನ್ನು ಫೇಲ್ ಮಾಡ್ತಕ್ಕಂಥ ಕೆಲಸ. SIR ಇವತ್ತು ಏನು ಚುನಾವಣಾ ಆಯೋಗದ ಒಂದು ಯೋಚನೆ ಇತ್ತು, ಅದನ್ನು ಸಂಪೂರ್ಣವಾಗಿ ಹಾಳುಗೆಡುವಂಥ ನಿಟ್ಟಿನಲ್ಲಿ ಇವತ್ತು ಈ ಪ್ರಕ್ರಿಯೆಗಳು ನಡೆದಿದ್ದಾವೆ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತೈತೆ. ಹಾಗಾದರೆ ಮಾಹಿತಿ ಎಲ್ಲೆಲ್ಲ ಆಯಿತು? ಬಿ ಎಲ್ ಟು ಗಮನಕ್ಕೆ ಯಾವುದೋ ರೀತಿಯಾಗಿರ್ತಕ್ಕಂಥದ್ದನ್ನು ಇದನ್ನು ತಂದಿಲ್ಲ. ನಮ್ಮ ಬಿ ಎಲ್ ಟುಗಳು 25 ಅವ್ರು ಎಲ್ಲಿ ಮಟ್ಟ ಕುಂದಿರ್ತಾರೆ ಅಷ್ಟು ಗಂಟೆ ಮಟ್ಟ ಕುಂದಿರ್ತಾರೆ. ಅವ್ರಿಗೆ ಏನೇನು ಸಹಕಾರ ಬೇಕು ಎಲ್ಲ ಸಹಕಾರವನ್ನು 100% ಕೊಟ್ಟಿವಿ. ಒಂದು ದಿವಸ ನಾವು ಸ್ಪೆಷಲ್ ಅಭಿಯಾನವನ್ನು ತೆಗೆದುಕೊಂಡು ಸ್ಯಾಟರ್ಡೆ ಸಂಡೇ ಮಾಡಿಕೊಂಡಾಗ ಸುಮಾರು 30-35 ಸಾವಿರ ಫಾರ್ಮ್ಗಳನ್ನು ಮನೆಗೆ ಹೋಗಿ ಹೊಳೆ ತೊಗೊಂಬಂದು ಕೊಡತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗೈತೆ. ನಾವು ಹೇಳಿದ್ವಿ, ನಿಮ್ಗೆ ಇನ್ನೂ ಏನು ಸಹಕಾರ ಬೇಕು ಕೊಡ್ರಿ, ನೀವು ಡಾಟಾ ಕೊಡ್ರಿ, ನಾವು ತೊಗೊಂಬಂದು ನಿಮಗೆ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ನಮ್ಮ ಬಿ ಎಲ್ ಅವ್ರು ಒಂದು ಹೇಳಿದಾಗೂ ಕೂಡ ಇನ್ನೂವರೆಗೆ ಸರಿಯಾಗಿ ಸ್ಪಂದನೆ ಆಗ್ತಾಯಿಲ್ಲ. ಮನೆಗೆ ಭೌತಿಕ ಪರಿಶೀಲನೆ ನಡೆಸದೆ ದಾಖಲೆ ಪೂರ್ಣಗೊಂಡು ವರದಿ ಸಲ್ಲಿಸೋದು. ಇವತ್ತು ಏನಾಗ್ತಾಯಿದೆ, ಯಾವ ರೀತಿ ಕಾಂಪಿಟೇಷನ್ ಆಗ್ತಾಯಿದೆ ಗೊತ್ತಿಲ್ಲ ಇವ್ರಿಗೆ. ಇಮ್ಮಿಡಿಯೇಟಾಗಿ ಎಲ್ಲ 100% ಮಾಡಿ ಮುಗಿಸ್ಬಿಡ್ಬೇಕಂತ ನಿಂತಾರೆ. ಒಂದು ಡಿಸ್ಟ್ರಿಬ್ಯೂಷನ್ನು ಏನಿತ್ತು, ಮ್ಯಾಪಿಂಗ್ ಅಗರ್ ಹೋಯ್ತದು, ಮ್ಯಾಪಿಂಗ್ ಶಿಕ್ಷಕ ಹೆಂಗೆ ಮಾಡಿದ್ರು ಮುಗಿದೋದು. ಡಿಸ್ಟ್ರಿಬ್ಯೂಷನ್ನು 27/7/2026 2 ಗಂಟೆಗೆ 1,16,707 ಇತ್ತು. ಅಂದರೆ 88.28% ಇತ್ತು. ಪೆಂಡಿಂಗ್ ಫಾರ್ಮ್ಸ್ ಟು ಬಿ ಕಲೆಕ್ಟೆಡ್ 1,16,000 ಇತ್ತು. ಅದನ್ನೇ 20ನೇ ತಾರೀಕು 7 ಗಂಟೆಗೆ 27/2026 2 ಗಂಟೆಗೆ ಇದ್ದಿದ್ದಂಥ ಫಿಗರ್ಗಳನ್ನು 22/7/26 6 ಗಂಟೆಗೆ 100% ಮಾಡಿಬಿಟ್ರೆ 82% ಇದ್ದಿದ್ದನ್ನು 2 ದಿವಸನಾಗ 100% ಆಗೋದು. ಇದು ಚುನಾವಣಾ ಆಯೋಗದ ಮತ್ತು ನಮ್ಮ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವೆಲ್ಲ ದಾಖಲಾತಿಗಳಿವೆ. ಇದು ಅವ್ರು ಕೊಟ್ಟಿದ್ದು, ನಮ್ದು ಯಾವುದಲ್ಲ. ಇದು ಹೊಳ್ಳಿ ವಾಪಸ್ 20/7/20 2 ಗಂಟೆಗೆ
88.28% ಇತ್ತು. ವಾಪಸ್ ಅದನ್ನು 22/7/26 6 ಗಂಟೆಗೆ 100% ಮಾಡಿ ಮುಗಿಸಿದ್ರು. ಹಾಂ, ಡಿಸ್ಟ್ರಿಬ್ಯೂಷನ್ 2 ದಿವಸದೊಳಗೆ 20/7/2026 22/7/2026 2 ಗಂಟೆಗೆ 88% ಇತ್ತು. 27ನೇ ತಾರೀಕಿಗೆ ಡಿಸ್ಟ್ರಿಬ್ಯೂಷನನ್ನು 100% ಮಾಡಿ ಮುಗಿಸಿದ್ರಿ. ಅಷ್ಟು ದಿವಸ ಆಗಲಾರ್ದು ಫಾರ್ಮ್ ಡಿಸ್ಟ್ರಿಬ್ಯೂಷನ್ನು 1.5 ದಿವಸದಾಗ, 2 ದಿವಸ ಇಲ್ಲ ಪೂರ್ತಿ ಇದೆ, 1.5 ದಿವಸದಾಗ 100% ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿ ಹೋಗುತ್ತೆ. ಎಲ್ಲಿ ಹೋಯ್ತದ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ UFEಗೆ ಹೋಗ್ಬಿಡ್ತದೆ ಸೀದಾ. ನೋಡ್ರಿ, 22,250 ಇತ್ತು ಎಷ್ಟನೇ ತಾರೀಕಿಗೆ? UFE 20ನೇ ತಾರೀಕಿಗೆ 20/7/2022 ಗಂಟೆಗೆ UFE 22,250 ಇತ್ತು. ಡಿಸ್ಟ್ರಿಬ್ಯೂಟೆಡ್ ಫಾರ್ಮ್ ಎಲ್ಲಿ ಹೋಗ್ಬೇಕು? ಮನೆಗೆ ಹೋಗ್ಬೇಕು. ಸಿಕ್ಕಿಲ್ಲ ಅಂದ್ರೆ ಆಮ್ಯಾಗ ಹುಡುಕ್ಬೇಕು, 3 ಸಲ ಮನೆಗೆ ಹೋಗ್ಬೇಕು. ಎಲ್ಲ ಆದ್ಮೇಲೆ ಅದನ್ನು UFEಗೆ ಹಾಕಿರಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲವ್ರು ನಾವು ಯಾರೋ ಸೇರ್ಸ್ ಅಂತ ಹೇಳಲ್ಲ. ಆದರೆ 22ನೇ ತಾರೀಕಿಗೆ 22,000 ಇದ್ದಂಥ UFE 51,112ಕ್ಕೆ ಹೋದ್ ನೇರವಾಗಿ. 1.5 ದಿವಸನಾಗ ಇಷ್ಟು ಫಾರ್ಮ್ಗಳನ್ನು ಹಂಚಿದ್ರೆ ಅಂದ್ರೆ ಎಲ್ಲಿ ಹಂಚಿದ್ರಂದ್ರೆ ಪರ್ಮನೆಂಟ್ ಶಿಫ್ಟ್ ರೇಟಿಗೆ ತೊಗೊಂಡೋಗಿ ಹಾಕೊಂಡ್ಬಿಟ್ರು ಅವನ್ನೆಲ್ಲನೂ ಕೂಡಿಸಿ 51,112. ನೆಕ್ಸ್ಟು ಪೆಂಡಿಂಗ್ ಫಾರ್ಮ್ಸ್ ಹೋಗೋಣ. ಅಂದರೆ ಏನು ಹೊಳ್ಳಿ ಬರಬೇಕಾಗಿತ್ತು, ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಎಲ್ಲನೂ. ಆ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಈಗ ಮತದಾರರಿಗೆ ಏನು ಕೊಟ್ಟಿದ್ರೆ ಹೊಳ್ಳಿ ಬರಬೇಕಾಗಿತ್ತು. 27ನೇ ತಾರೀಕಿಗೆ 27/7/2026 12 ಗಂಟೆಗೆ ಎಷ್ಟಿತ್ತು ಪೆಂಡಿಂಗ್ ಫಾರ್ಮ್ಸು? 46,602 ಪೆಂಡಿಂಗ್ ಫಾರ್ಮ್ಸ್ ಇದ್ದು ಬರಬೇಕಾಗಿತ್ತು ವಾಪಸ್ ನಮಗೆ. ಇವರೇನು 2,70,000 ತೋರಿಸಿದ್ರು, ಅದರೊಳಗೆ 46,602 27ನೇ ತಾರೀಕು 12 ಗಂಟೆ ಮಟ್ಟ ಇದ್ದಿರ್ತಕ್ಕಂಥ ಸಂಗತಿ ಇತ್ತು ನಮ್ಮ ಕಡೆ. ನೆಕ್ಸ್ಟು 31ನೇ ತಾರೀಕಿಗೆ 31/7/2026ಕ್ಕೆ 46,000 ಇದ್ದಂಥ ಪೆಂಡಿಂಗ್ ಫಾರ್ಮ್ಸ್ ಸ್ಟ್ರೇಟ್ ವೇ 23,362 ಬಂತು. ನೋಡಿ ಇಲ್ಲಿ ಮಜಾ, 27ನೇ ತಾರೀಕಿಗೆ 22ನೇ ತಾರೀಕಿಗೆ 51,117 ಇತ್ತು UFE. ನೆಕ್ಸ್ಟ್ ಅದು ಹೋಯಿತು 27ನೇ ತಾರೀಕಿಗೆ 46,000 ಪೆಂಡಿಂಗ್ ಫಾರ್ಮ್ ಬರಬೇಕಾಗಿತ್ತು. UFE ಅವತ್ತು 54,489 ಇತ್ತು. ಇಮಿಡಿಯೇಟಾಗಿ 31/7ಕ್ಕೆ 46,000 ಇದ್ದಂಥದ್ದು 23,362ಕ್ಕೆ ಬಂತು. 50% ಸ್ಟೇಟ್ ಅವೇ ಕಟ್ ಆನ್ ಆದ್ದು. ಅವತ್ತು ಇಲ್ಲಿ UFE ಎಷ್ಟಿತ್ತು? 55,219 ಇತ್ತು. ಇಲ್ಲ 54 ಇತ್ತು, ಇದು 55,219 ಇತ್ತು. ಅನೇಕ ಫಾರ್ಮ್ಗಳು ಬಂದಿರ್ಬೋದು ಇದ್ರಾಗ, ಇಲ್ಲಿ ಹಾಕಿಲ್ಲ. ನೆಕ್ಸ್ಟು 1/8ಕ್ಕೆ 23,000 ಇದ್ದಿದ್ದು 19,000ಕ್ಕೆ ಬಂತು, 19,698ಕ್ಕೆ ಬಂತು. ಅವತ್ತೆಷ್ಟಿತ್ತು UFE? 56,383 ಇತ್ತು. ಈಗ ಲೇಟೆಸ್ಟು 2/8 ನಿನ್ನೆ ರಾತ್ರಿ 8 ಗಂಟೆಗೆ 19,698 ಇದ್ದಿರ್ತಕ್ಕಂಥ ಫಾರ್ಮ್ಗಳ ಸಂಖ್ಯೆ ನೇರವಾಗಿ 1,729ಕ್ಕೆ ಬಂತು. ಈ ಫಾರ್ಮ್ ಎಲ್ಲಿ ಶಿಫ್ಟ್ ಆದವು ಅಂತಂದ್ರೆ ಮತದಾರರು ಬಂದು ಇವ್ರಿಗೆ ಕೊಡಲಿಲ್ಲ ಫಾರ್ಮ್ ಯಾರು. ಇವೆಲ್ಲಿ ಶಿಫ್ಟ್ ಆದ್ರೆ 56,000 ಇದ್ದಿರ್ತಕ್ಕಂಥ ಸಂಖ್ಯೆ UFE ಸೀದಾ 71,450ಕ್ಕೆ ಜಂಪ್ ಆಯ್ತು. 1,729 ಅಷ್ಟೇ ಪೆಂಡಿಂಗ್ ತೋರಿಸ್ಯಾರ. ಈಗ ಮೋಸ್ಟ್ಲಿ ಈಗ ಮುಗಿದಿರ್ಬೇಕು. ಈಗ ಬಂತಂದ್ರೆ ಈಗ ರಿಪೋರ್ಟಿಗೆ 10 ಗಂಟೆಗೆ ಒಂದು ಬಂದಿರ್ತೈತಿ, ಬಂದರೆ ಇನ್ನೂ ಕಳಿಸಿಲ್ಲನ. ಹಾಂ, 1,729 ಇದ್ದಿದ್ದು ಸೀದಾ ಹೆಚ್ಚು ಕಮ್ಮಿ ಡಿಲಿಟೆಡ್ ಲೆಕ್ಕಕ್ಕೆ ಒಂದು ಥರ ಇವ ಎಷ್ಟಾಯಿತು? 56,000 ಇದ್ದಿದ್ದು ಸೀದಾ 71,450 ಇಲ್ಲಿಗೆ ತೊಗೊಂಬಂದು ಹಚ್ಚುವಂಥ ಪ್ರಕ್ರಿಯೆ ಆಗೈತಿ. ಇದನ್ನು ಫಾರ್ ಎಕ್ಸಾಂಪಲ್ ನಾನು ಒಂದು ಬೇರೆ ಜಿಲ್ಲೆಗಳದ್ದು ಕೇಳಿದ್ದೆ, ಬೇರೆ ಜಿಲ್ಲೆ ಇರ್ತಕ್ಕಂಥ ಮಾಹಿತಿನೂ ಕೇಳಿದ್ದೆ. ಬೆಳಗಾವಿ ಉತ್ತರದ್ದು ನೋಡಿದ್ದೀವಿ ನಾವು. ಅಲ್ಲಿ ನೋಡಿ ಡಿಜಿಟಲ್ ID ಇನ್ನೂ 1 ಲಕ್ಷ ಅಂದರೆ 72% ಆಗಿತ್ತು. 1,85,531 ಉತ್ತರದೊಳಗಿತ್ತು. ದಕ್ಷಿಣದಾಗ 1,90,647 ಇತ್ತು. ನಾಟ್ ಡಿಜಿಟಲೈಸ್ಡ್ ಇನ್ನೂ ಅಲ್ಲಿ ಇವತ್ತಿನ ಮಟ್ಟ. ಇದು ಯಾವಾಗ? ನಿನ್ನೆ ರಾತ್ರಿ ತೊಗೊಂಡೇನೆ, 2/8/16 4 ಗಂಟೆ 5 ನಿಮಿಷಕ್ಕೆ ತೊಗೊಂಡಿದ್ದಿದ್ದು. ಅಲ್ಲಿ ಇನ್ನೂ 21,000 ಬ್ಯಾಲೆನ್ಸ್ ಐತಿ. ದಕ್ಷಿಣದಾಗ 14,000 ಬ್ಯಾಲೆನ್ಸ್ ಐತಿ. ಅಲ್ಲಿ ಇಟ್ಕೊಂಡಾರ ಬ್ಯಾಲೆನ್ಸ್. ಯಾಕೆ? ಇನ್ನೂ ಹುಡುಕ್ಬೇಕು, ಇನ್ನೂ ಟೈಮ್ ಐತಿ ನಮ್ಮ ಕಡೆ. 8ನೇ ತಾರೀಕು ಮಟ್ಟ ಐತಿ. ಆದರೆ ಇಲ್ಲೇ
ಹುಬ್ಳಿ ನಮ್ಮ ಕ್ಷೇತ್ರದ್ದು ಇಮಿಡಿಯೇಟಾಗಿ ಅವ್ನು ತೊಗೊಂಡು ಡಿಲಿಟೆಡ್ ಲಿಸ್ಟಿಗೆ ಸೇರಿಸುವಂಥ ಪ್ರಕ್ರಿಯೆ ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಇಲ್ಲಿ ಮಾಡಿದ್ದಾರೆ ಅನ್ನೋಂಥದ್ದನ್ನು. ಯಾಕಂದ್ರೆ ನಾನು ಬೇರೆ ಜಿಲ್ಲೆ ಕಂಪ್ಯಾರಿಸನ್ ಮಾಡಿದಾಗೂ ಗೊತ್ತಾಗಿತ್ತು ಯಾಕೆ ಮಾಡಿಲ್ಲ ಅನ್ನೋಂಥದ್ದನ್ನು. ಆ ಕಾರಣಕ್ಕಾಗಿ ನಾವು ಭಾಳ ಸ್ಪಷ್ಟವಾಗಿ ಇವತ್ತು ಅಂಕಿಅಂಶಗಳ ಸಮೇತ ಮತ್ತು ಏನು ದಸ್ತಾವೇಜು ಆಗಲಿ ಅಥವಾ ಸಭಾ ನಡವಳಿಕೆ ಆಗಲಿ ಇವೆಲ್ಲವೂ ಕೂಡ ಬೋಗಸ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇಲ್ಲಿ ಚುನಾವಣಾ ಆಯೋಗದವ್ರು ತೊಡಗಿದ್ದಾರೆ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ. ತಾಂತ್ರಿಕ ಮನೆ ಹಾಗೂ ಕಾರ್ಯವಿಧಾನ ಉಲ್ಲಂಘನೆ ಆಗಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಎನಮರೇಷನ್ ಸ್ಟಿಕರ್ಗಳನ್ನು ಅಂಟಿಸ್ಬೇಕಂತ ಹೇಳಿದ್ವಿ, ನಿಮಗೂ ಕೇಳಿದೆ, ಅನೇಕರು ನಮ್ಮ ಮನೆಗೂ ಅಂಟಿಸಿಲ್ಲ ಅನ್ನುವಂಥದ್ದನ್ನು ಮಾಹಿತಿ ತಾವು ಒದಗಿಸಿರಿ. ಮತ್ತು ನೀವು ಇಲ್ಲೇ ಆಜುಬಾಜು ಇದ್ದಿದ್ದು ಒಂದು 50 ಮನೆಗೆ ಹೋದ್ರೆ 50 ಮನೆಯವ್ರು 45 ಮನೆಗೆ ಯಾವುದೇ ರೀತಿಯಾದಂಥ ಸ್ಟಿಕರ್ಗಳು ಸಿಗೋದಿಲ್ಲ. ಯಾಕಂದರೆ BLOಗಳು ಹೋಗೇ ಇಲ್ಲ ಮನೆಗೆ ಯಾರಿಗೂ ಕಡೆನೂ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ಸ್ಥಳೀಯ ಮಟ್ಟದಲ್ಲಿ ಪರಿಶೀಲನೆ ನಡೆಸದಿರೋದು, ಯಾರಾದರೂ ಶಿಫ್ಟು ಇನ್ನೊಂದು ಮತ್ತೊಂದು ಆಗಿದ್ದರೂ ಕೂಡ ಅಲ್ಲಿ ಏನೈತಿ ನಾಮ್ಸ್ ನಮ್ಮ ಕಡೆ ಅಂತಂದರೆ ಅಕ್ಕಪಕ್ಕದ ಮನೆಗೆ ಕೇಳಬೇಕು, 4 ಜನಕ್ಕೆ ಮಾತಾಡಿಸ್ಬೇಕು. ಅದಾದಮೇಲೆ ಲಾಸ್ಟಿಗೆ ಬಂದು ನಮಗೆ ಇಲ್ಲ ಅಂತಂದರೆ ಅದನ್ನು ಡಿಲೀಟ್ ಲಿಸ್ಟಿಗೆ ಹಾಕೋದು ಅಥವಾ ಪರ್ಮನೆಂಟ್ ಶಿಫ್ಟಿಗೆ ಹಾಕೋದಕ್ಕೆ ನಮ್ಮದೇನು ಅಭ್ಯಂತರ ಇರಲ್ಲ. UFE ಪಟ್ಟಿಗೆ ಅಸಹಜ ಪ್ರಮಾಣ ಪತ್ರದಲ್ಲಿ ಮತದಾರರ ಸಂಖ್ಯೆ ಸೇರ್ಪಡೆ ಅಂದರೆ ಆಗಲೇ ಹೇಳಿದ್ದಾನೆ ಹೆಂಗೆ 72,000ಗೆ ತೊಗೊಂಡೋಗಿ ನಿಲ್ಸ್ಯಾರ ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ತಮಗೆ ಒದಗಿಸುವಂಥದ್ದು ಆಗ್ತಾಯಿದೆ. EF ವಿತರಣೆ ಕಂಡು ಬಂದಿರತಕ್ಕಂಥ ಗಂಭೀರ ಅಕ್ರಮಗಳು ಅಂತಂದ್ರೆ 85% ಮಾತ್ರ ದಾಖಲಾಗಿದ್ದರೂ ಕೂಡ ಬರೀ ಆ್ಯಕ್ಚುಲಿ ಕರೆಕ್ಟಾಗಿತ್ತಂದರೆ 75ರಿಂದ 80% ಒಳಗೆ ನಿಲ್ಲಬೇಕಾಗಿತ್ತು ನಮ್ಮದು. ನಾವು ಅದಕ್ಕೆ ಅಗ್ರಿ ಇದ್ದೇವೆ, ನಮ್ಮದೇನು ಪ್ರಶ್ನೆ ಇಲ್ಲ. ಯಾಕಂದರೆ ಒಂದು 15% ಜನ ಇಲ್ಲಿಂದ ಶಿಫ್ಟ್ ಆಗಿರ್ತಾರೆ, ಹೋಗಿರ್ತಾರೆ, ಎಲ್ಲ ಇರ್ತಾರೆ. ಆದರೆ ಯಾವ ಕಾರಣಕ್ಕಾಗಿ ಅದನ್ನು 85% ಇದ್ದಿದ್ದೆ ಸಡನ್ನಾಗಿ ಡಿಸ್ಟ್ರಿಬ್ಯೂಷನ್ 100%ಗೆ ತೊಗೊಂಡೋಗಿ ಹೆಚ್ಚಿದ್ರು? ರೀಸನ್ ಏನು? 85% ಇದ್ದಿದ್ದನ್ನು 15% ಹೈಕ್ ಮಾಡಿ 100% ಡಿಸ್ಟ್ರಿಬ್ಯೂಟೆಡ್ ಅಂತ ಮಾಡಿಬಿಟ್ರೆ ತೊಗೊಂಡೋಗಿ. ಅದು ಅವಶ್ಯಕತೆ ಇತ್ತಾ ಅಂತಂದು ಹೇಳಿ ಅಂಕಿ ಸಂಖ್ಯೆ ತೋರ್ಸೋಕೆ ಅಥವಾ ನಿಮ್ಮ ರಾಜ್ಯ ಚುನಾವಣಾ ಆಯೋಗದ ಅನೂಪ್ ವರ್ಮ ಅವ್ರು ಖುಷಿ ಮಾಡೋಕ್ಕೆ ತೋರಿಸಿದ್ರು ಅಥವಾ ಯಾವ ಕಾರಣಕ್ಕಾಗಿ ತೋರಿಸಿದ್ರು ಅಂತ ಸ್ಪಷ್ಟೀಕರಣ ಇಲ್ಲಿದಕ್ಕೆ. ಅದೇ ರೀತಿ ಹೊಳ್ಳಿ ಡಿಜಿಟಲ್ ಆಗಿ ಬಂದಿರತಕ್ಕಂಥ ಫಾರ್ಮುಗಳನ್ನು ಕೂಡ 72%, 73% ಇದ್ದಿದ್ದನ್ನು ಸಡನ್ನಾಗಿ ಈಗ 95%, 98%ಗೆ ಹಾಕಿಬಿಟ್ರಿ. ಫಾರ್ಮ್ ಎಲ್ಲಿ ಹೋಯ್ತು ಅಂತಂದ್ರೆ ಪರ್ಮನೆಂಟ್ ಶಿಫ್ಟೆಡಿಗೆ ಹಾಕ್ಕೊಂಡಿರಿ. ಹೊಳ್ಳಿ ಬಂದಿಲ್ಲ, ಮತದಾರ ಆಗಿಲ್ಲ ಅವ್ರು ಯಾರೋ ಸತ್ಯಕ್ಕೆ. ಅವ್ರು ತೊಗೊಂಡಾಗಿ ಡಿಲಿಟೆಡ್ ಲಿಸ್ಟಿಗೆ ಒಗೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಇವತ್ತು ಕಾಣ್ತಾ ಇರ್ತಕ್ಕಂಥ ಸಂಗತಿ. ಅನ್ಕಲೆಕ್ಟೆಡ್ ಫಾರ್ಮು ಅದೇ ರೀತಿಯಾಗಿದೆ. ಒಂದು ಫಾರ್ಮ್ ಡಿಸ್ಟ್ರಿಬ್ಯೂಷನು, ಎರಡನೇ ಅನ್ಕಲೆಕ್ಟೆಡ್. ASTDO ಸಭಾ ಕಾರ್ಯವಿಧಾನ ಉಲ್ಲಂಘನೆ. ನಾನು ಆಗಲೇ ತೋರಿಸೀನಿ ಯಾವ ರೀತಿಯಾಗಿ BLA 2ಗಳಿಗೆ ಸಹಿ ಮಾಡಿ ಕೊಟ್ಬಿಟ್ರಿ ಅಂತಂದೇಳಿ ಪ್ರತಿಯೊಂದು BLOಗಳು ಮತ್ತು ಮೇಲ್ವಿಚಾರಕರು ಯಾರದಾರ ಅವ್ರು ಎಲ್ಲರೂ ಕೂಡ ಗಂಟು ಬಿದ್ದಾರೆ, ಸಹಿ ಮಾಡಿ ಕೊಟ್ಬಿಟ್ರಿ ಅಂತಂದ್ರೆ ನಾಳೆ ಏನಾರ ನಾವು ಕೇಳಿದ್ವಿ ಅಂದ್ರೆ ನಿಮ್ಮ BLOನ ಸಹಿ ಮಾಡಿಕೊಟ್ಟ ನೋಡ್ರಿ ಮುಗೀತು ಅಂತ ಹೇಳುವಂಥ ಲೆಕ್ಕದಾಗ ಆಯೋಗದವ್ರು ಬಂದಾರ ಅನ್ನೋದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಂಚಾಯತ್ ದಸ್ತನ ಹೇಳಿದೆ BL 1 BL 2ಗಳಿಗೆ ಎಲ್ಲಿ ಮಟ್ಟ ಹೇಳಿದ್ವಿ ನಾವು. ಚುನಾವಣಾ ಆಯೋಗ ನಮ್ಮ ಆಫೀಸರ್ಸ್ಗೆ ಏನು ಕೇಳಿದ್ವಿ, ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ನಾನು ಮೊನ್ನೆ DC ಅವ್ರಿಗೆ ಹೋದಾಗೂ ಕೇಳಿದೆ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಇದಕ್ಕೆ ದುಡ್ಡು ಐತಿಲ್ಲೋ ಅಂತಂದೇಳಿ. ಅವ್ರು ಹೇಳಿದ್ರೆ ಐತಿ, ಸಫಿಷಿಯೆಂಟ್ ಐತೆ ನಮ್ಗಂತೇಳಿ. ನಾನು ಅವಾಗ ನಮ್ಮ ಕಮಿಷನರ್ಗೂ ಹೇಳಿದ್ವಿ ಏನಂತೇಳಿ, ಹೆಂಗೂ ನಿಮ್ಮ ಕಸದ ಗಾಡಿ ದಿನ ಬೆಳಗ್ಗೆ ಎತ್ಕೊಳ್ಳೋ ಹೊಕ್ಕೋ ಎಲ್ಲ ಇಡೀ ಎಷ್ಟು 100 ಅದಾವ್ರಿಪ್ಪ ವಾಡಿ 3-4 ಅಂಕರ್ ಅದಾವೆ, 8-4 32 300-320 ಗಾಡಿಗಳದಾವೆ ಹೆಚ್ಚು ಕಮ್ಮಿ ಎಲ್ಲ ಕಡೆನೂ. ನಾವೇನು ಹೇಳಿದ್ವಿ, ನೀವು ಹಸಿ ಕಸ ಒಣ ಕಸ ಹೇಳ್ತೀರಿ, ಆಯಿತು ಓಕೆ. ಈ SIR ನಡೆದಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಅದನ್ನು ಒಂದು ಸಲ ಹಾಕಿರಿ, ಅದನ್ನು ಹಾಕಿರಿ, ಬೇಡ ಅಂತ ಹೇಳಂಗಿಲ್ಲ. ಅದರ 3-4 ಸಲ ಈ ಮಾಹಿತಿಗಳನ್ನು ಒದಗಿಸ್ರಿ. ಅದ್ರಾಗ ಒಂದು ಸಲ ಎಲ್ಲ ಕೊಟ್ಟರು, 1-2 ಸಲ ಹೇಳಿದರು. ನಾನು ಲಾಸ್ಟ್ ಟೈಮ್ ಸ್ಪೆಸಿಫಿಕ್ಕಾಗಿ DC ಅವ್ರ ಜೊತೆ ಹೋದಾಗ ಹೇಳಿದ್ವಿ, ಅವ್ರು ನೋಟು ಮಾಡ್ಕೊಂಡಿದ್ರು ಪಾಯಿಂಟು. ಆಮೇಲೆ ಇವ್ರು ತಿಳಿಸ್ತೀವಿ ನಿಮ್ಮ ಆರೋಗ್ಯ ಅಂತಂದು ಹೇಳಿದರು. ಅವ್ರು ಇವತ್ತಿನ ಮಟ್ಟನೂ ಭಾಳ ದುರ್ದೈವದ ಸಂಗತಿ ಅಂದ್ರೆ ಹಾಕಲಿಲ್ಲ. ಅಟ್ಲೀಸ್ಟು ಏರಿಯಾದಲ್ಲಿ ಇರ್ತಕ್ಕಂಥ ಮತದಾರಿಗೆ ಒಂದು ಸೂಚನೆ ಸಿಕ್ತಿತ್ತು ಅಥವಾ ಮಾಹಿತಿ ಸಿಕ್ತಿತ್ತು. ಏನಂತೇಳಿ, ನಾವು ಬೂತ್ಗೆ ಹೋಗಿ ಕೊಡ್ತೀವಿ, ನಾವು ಶನಿವಾರ ಇರ್ತಾರೆ ಬೂತ್ನಾಗ ಕೂತಿರ್ತೀವಿ, ನೀವು ಬಂದು ನಿಮ್ಮ ಫಾರ್ಮ್ ಕೊಡ್ರಿ ಅಂದ್ರೆ ಅವ್ರು ಸಾಕಷ್ಟು ಜನ ಬಂದು ಕೊಡ್ಬೋದಾಗಿತ್ತು. ಇಲ್ಲ ಅಂದರೆ ಸೋಮವಾರದಿಂದ ಶುಕ್ರವಾರ ಮಟ್ಟ ನಾವು ಮನೆಗೆ ಬರ್ತೀವಿ, ದಯವಿಟ್ಟು ನಿಮ್ಮ ಫಾರ್ಮ್ ರೆಡಿ ಮಾಡಿ ಇಟ್ಕೋರಿ, ನಾವು ಬಂದು ಕಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಅದಾದರೂ ಕೂಡ ನಮ್ಗೆ ಮಾಡಿಸ್ಕೊಳಕ್ಕೆ ಆಕಾಯಿತ್ತು. ಅದನ್ನೂ ಮಾಡಲಿಲ್ಲ, ಇದನ್ನೂ ಮಾಡಲಿಲ್ಲ. ಮತ್ತು ಹೇಳಿದ್ರು ಅವ್ರು, ನಮ್ಗೆ ಐತಿ, ಇದಕ್ಕೆ ಫಂಡ್ ಐತಿ ಪ್ರಚಾರ ಮಾಡೋಕ್ಕೆ. ಪ್ರಚಾರ ಕಾರ್ಯನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನೆಗ್ಲಿಜೆನ್ಸಿ ಮಾಡ್ತಕ್ಕಂಥ ಪ್ರಚಾರ ಕಾರ್ಯ ಇದರಲ್ಲಿ ಆಗೈತಿ.